ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಫಿಸಿಕ್ಸ್ ಎಕ್ಸಾಮ್ನ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ ಒಂದೊಂದಾಗಿ ಈಗ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ದಿ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಡಿಸ್ಪ್ಲೇಸ್ಮೆಂಟ್ is the right answer. Question number 3. Path of a projectile is a dash. Right answer is parabola. The inertia of a body depends on its dash. Right answer is mass. Question number 5. A large force acting for a short time to produce a finite change in momentum is called dash. Right answer is option C. An impulsive force is the right answer. ಕ್ವಶನ್ ನಂಬರ್ 6. ಡ್ಯೂರಿಂಗ್ ಇನ್ಎಲಾಸ್ಟಿಕ್ ಕೊಲಿಸನ್ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓನ್ಲಿ ಮೂಮೆಂಟಮ್ ಈಸ್ ಕನ್ಸಿಡರ್ಡ್ ಅಂತ. ಕ್ವಶನ್ ನಂಬರ್ 7. ನೇಮ್ ದಿ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಈಕ್ವಲ್ ಟು ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ G. Right answer is option A. Decreases with height is the right answer. Decreases with height. Next, my dear children, question number 9. Within elastic limit, stress is directly proportional to strain. This is in coordinates with dash. Question number 9. Right answer is option C. Hooke's law. Question number 10. A pin or a needle flat on the surface of water. The reason for this is dash ಅಂತ ಇದೆ. Question number 10 right answer is ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್ ಅಂತ. ಆಯಿತಾ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿಪಡಿಸಿ. ಕ್ವಶನ್ ನಂಬರ್ 11. ಕಂಡಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ದಟ್ ಈಸ್ ಸಾಲಿಡ್ಸ್ ಅಂತ. ಕನ್ವೆಕ್ಷನ್ ಅಂತ ಇದೆ. ಇದಕ್ಕೆ ಫುಲ್ ಕನ್ವೆಕ್ಷನ್ ಅಲ್ವಾ, ಕನ್ವೆಕ್ಷನ್ ಅದಕ್ಕೆ ಫ್ಲೂಯಿಡ್ಸ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ರೇಡಿಯೇಷನ್ ನೋ ಮೀಡಿಯಮ್ ಈಸ್ ದ ರೈಟ್ ಆನ್ಸರ್. ಹಾಗಾಗಿ ರೈಟ್ ಆನ್ಸರ್ ಇಲ್ಲಿ ಕ್ವಶನ್ ನಂಬರ್ 11 ಆಪ್ಷನ್ ಸಿ. ಕ್ವಶನ್ ನಂಬರ್ 12. ದ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಈಸ್ concerned with the conservation of dash. Right answer is energy. Question number 13. A box contains a molecules of a gas. How will the pressure of the gas be affected if the number of molecules is made 2n? Right answer is option C. Pressure will be doubled ಅಂತ. ಯಾಕೋ ವಿದ್ಯಾರ್ಥಿಗಳು ಅನ್ಚೇಂಜ್ಡ್ ಅಂತ ಬರೀತಿದ್ರೆ ಪ್ಲೀಸ್ ಕ್ರಾಸ್ ಚೆಕ್ ಇಟ್ ಒನ್ಸ್. ಓಕೆ. Question number 14. Planets rotate about their own axis and revolves around the sun. Their motion is called dash. Right answer is periodic but not oscillatory ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. Question number 15. In a closed pipe, frequencies of harmonics are in the ratio of dash. Right answer is option A. 1:3:5:7 is the right answer. Second main question. During the projectile motion, horizontal component of velocity remains dash. Right answer is constant is the right answer. The weight of the body at the center of earth is dash. Right answer is 0. The property of a liquid by virtue of which it tends to resist relative motion between different layers of it is called dash. Question number 18 right answer is viscosity is the right answer. Question number 19. According to kinetic theory, all collision between molecules of an ideal gas are dash. Question number 19 right answer is elastic is the right answer. ಲಾಸ್ಟ್ ಒನ್. ಲಾಂಗಿಟ್ಯೂಡಿನಲ್ ವೇವ್ಸ್ ಕೆನಾಟ್ ಬಿ ಡ್ಯಾಶ್ ಅಂತ ಇದೆ. ಕೆನಾಟ್ ಬಿ ಪೋಲರೈಸ್ಡ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಈ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರಿಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಆಯಿತಾ, ದಯವಿಟ್ಟು ವಿದ್ಯಾರ್ಥಿಗಳೇ ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ನಿಮ್ಮ ಹೆಸರನ್ನು ಕ್ವಶನ್ ಪೇಪರ್ ಮೇಲೆ ಬರೀರಿ ಬೇಕು ಅಂದವರು. ಯಾರಿಗೆಲ್ಲ
ನಿಮ್ಮ ಹೆಸರು ವಾಲ್ಪೇಪರ್ ಮೇಲೆ ಬೇಕು ಅಂಥ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಡಿಸ್ಟಿಕ್ಕಿನ ಹೆಸರು ಬರೆದು ಫೋಟೋ ಹೊಡೆದು ಕಳಿಸಿದರೆ ಸಾಕು ಸರ್. ಈ ರೀತಿಯಾಗಿ ಬಹಳ ಕ್ಲಿಯರಾಗಿ ಕ್ವಶನ್ ಪೇಪರು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಯಾರಿಗಾಗಿಲ್ವೋ ಅಂಥ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಎಕ್ಸಾಮ್ 100% 80 ಔಟ್ ಆಫ್ 80 ತೆಗೆಯುವಂಥ ಮೆಟೀರಿಯಲನ್ನು ನಾವು ನಿಮಗೆ ಅವೈಲಬಲನ್ನು ಮಾಡಿಕೊಟ್ಟಿದ್ದೇವೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.